ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 67ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ನಮಸ್ಕಾರ ಸ್ನೇಹಿತರೆ. ಭಾರತದ 4 ಪ್ರಮುಖ ಧಾಮಗಳಲ್ಲಿ ಒಂದಾದ ಪುರಿ ಜಗನ್ನಾಥ ದೇವಸ್ಥಾನ ಕೇವಲ ಒಂದು ದೇವಾಲಯ ಆಗಿ ಉಳಿದಿಲ್ಲ. ಅದು ನೂರಾರು ವರ್ಷಗಳ ಇತಿಹಾಸ, ಸಂಪ್ರದಾಯ, ಭಕ್ತಿ ಮತ್ತು ನಿಗೂಢತೆಗಳನ್ನು ತನ್ನೊಳಗೆ ಹೊತ್ತಿರುವಂತಹ ಅದ್ಭುತ ಕ್ಷೇತ್ರವಾಗಿ ಮೆರೀತಾ ಇದೆ. ಪ್ರತಿ ವರ್ಷ ನಡೆಯುವ ಜಗನ್ನಾಥ ರಥಯಾತ್ರೆ, ದೇವಾಲಯದ ಅಡುಗುಮನೆಯ ಅದ್ಭುತಗಳು, ನೀಲಚಕ್ರ, ಮಹಾಪ್ರಸಾದ ಇವೆಲ್ಲವೂ ಕೂಡ ವಿಶ್ವದಾದ್ಯಂತ ಕೋಟ್ಯಂತರ ಭಕ್ತರನ್ನು ಆಕರ್ಷಿಸ್ತಾ ಇವೆ. ಆದರೆ ಈ ದೇವಸ್ಥಾನಕ್ಕೆ ಸಂಬಂಧಿಸಿದಂಥ ಮತ್ತೊಂದು ಅಪರೂಪದ ನಂಬಿಕೆ ಇದೆ. ಜಗನ್ನಾಥನೇ ಆಂಜನೇಯ ಸ್ವಾಮಿಯನ್ನು ಸರಪಳಿ ಹಾಕಿ ಬಂಧಿಸಿದ್ದ ಬಗ್ಗೆ. ಹೌದು, ದೇವರೇ ದೇವರನ್ನು ಬಂಧಿಸಿದರ? ಅದು ರಾಮಭಕ್ತ ಹನುಮಂತನನ್ನು ಜಗನ್ನಾಥ ಬಂಧಿಸಿದ್ದಾನೆ. ವೆರಿ ಇಂಟ್ರೆಸ್ಟಿಂಗ್ ಅನ್ಸತ್ತಲ್ವಾ? ಬನ್ನಿ ಈ ಕಥೆಯ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೌದು, ಒಡಿಶಾದ ಪುರಿಯಲ್ಲಿರುವ ಜಗನ್ನಾಥ ದೇವಸ್ಥಾನವು ಭಾರತದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ಇಲ್ಲಿ ಶ್ರೀಕೃಷ್ಣನು ಜಗನ್ನಾಥನಾಗಿ ಅಣ್ಣ ಬಲಭದ್ರ ಮತ್ತು ತಂಗಿ ಸುಭದ್ರ ಅವರೊಂದಿಗೆ ವಿರಾಜಮಾನನಾಗಿದ್ದಾನೆ. ಸಾವಿರಾರು ವರ್ಷಗಳಿಂದ ಲಕ್ಷಾಂತರ ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಈ ದೇವಾಲಯ ಸಮುದ್ರಕ್ಕೆ ಅತ್ಯಂತ ಸಮೀಪದಲ್ಲಿದೆ. ಸಮುದ್ರ ರಾಜನಿಗೆ ಅತ್ಯಂತ ಪ್ರಿಯವಾದ ದೇವಾಲಯ ಕೂಡ ಇದಾಗಿತ್ತಂತೆ. ಹಾಗಾಗಿ ಅತ್ಯಂತ ಭಕ್ತಿಯಿಂದ ಆತ ಪದೇ ಪದೇ ಜಗನ್ನಾಥನನ್ನು ಕಾಣಲು ಹಾತೊರಿತಾ ಇದ್ದ. ಅದೇ ಕಾರಣಕ್ಕಾಗಿ ಸಮುದ್ರದ ಭಾರೀ ಅಲೆಗಳು ದೇವಾಲಯದ ಸುತ್ತಮುತ್ತ ಅಪ್ಪಳಿಸ್ತಾ ಇದ್ದುವು ಅನ್ನುವಂಥದ್ದು ಸ್ಥಳೀಯ ನಂಬಿಕೆ. ಇದರಿಂದಾಗಿ ದೇವಸ್ಥಾನದ ಉಳಿದ ಭಕ್ತರಿಗೆ ತೊಂದರೆ ಆಗ್ತಾ ಇತ್ತು. ಸಮುದ್ರ ಅಲೆಗಳು ದೇವಸ್ಥಾನದ ಹತ್ತಿರ ಪದೇ ಪದೇ ಬರುತ್ತಾ ಇದ್ದದ್ರಿಂದ ಉಳಿದ ಭಕ್ತರಿಗೆ ಜಗನ್ನಾಥನನ್ನು ದರ್ಶಿಸಲಿಕ್ಕೆ ಬಹಳ ಸಂಕಷ್ಟ ಆಗ್ತಾ ಇತ್ತು. ಈ ಒಂದು ಪರಿಸ್ಥಿತಿಯಲ್ಲಿ ಒಂದು ಕಡೆ ಭಕ್ತರಿಗೆ ಸಮುದ್ರ ರಾಜನಿಂದ ತೊಂದರೆ ಆಗ್ತಾ ಇದೆ, ಆದರೆ ಸಮುದ್ರ ರಾಜನ ಭಕ್ತಿಯನ್ನು ಕೂಡ ಜಗನ್ನಾಥ ಉಪೇಕ್ಷಿಸುವಂತಿಲ್ಲ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶ್ರೀ ಜಗನ್ನಾಥನು ಹನುಮಂತನನ್ನು ಕರೆದು ಹೇಳ್ತಾನೆ, ಈ ದೇವಾಲಯ ಏನಿದೆ ಇದನ್ನು ಸಮುದ್ರದ ಅಲೆಗಳಿಂದ ನೀನೇ ರಕ್ಷಿಸಬೇಕು ಅಂತ ಒಂದು ಆದೇಶವನ್ನು ಕೊಡ್ತಾನೆ. ರಾಮನ ಮೇಲಿನ ಅಪಾರ ಭಕ್ತಿಯಿಂದ ಹನುಮಂತ ಏನು ಮಾಡ್ತಾನೆ, ಈ ಕರ್ತವ್ಯವನ್ನು ಸಂತೋಷದಿಂದ ಒಪ್ಪಿಕೊಳ್ತಾನೆ. ಯಾಕೆ ರಾಮ ಅಂತ ಹೇಳಿದೆ ಅಂದರೆ, ರಾಮಕೃಷ್ಣ ಎಲ್ಲವೂ ಒಂದೇ ದೇವರ ಅವತಾರ ಅನ್ನೋದು ನಿಮಗೆ ಗೊತ್ತಿರಲೇಬೇಕು. ಹಾಗಾಗಿ ಆತ ಸಮುದ್ರದ ತೀರದಲ್ಲಿ ನಿಂತು ಅಲೆಗಳನ್ನು ನಿಯಂತ್ರಿಸುತ್ತಿದ್ದ ಮತ್ತು ಭಕ್ತರಿಗೆ ಸರಾಗವಾಗಿ ಜಗನ್ನಾಥನ ದರ್ಶನ ಸಾಧ್ಯ ಆಗ್ತಾ ಇತ್ತು ಅನ್ನುವಂಥದ್ದು ಜನಪದರ ನಂಬಿಕೆ. ಆಮೇಲೆ ಏನಾಯಿತು ಅಂತ ಕೇಳಿದರೆ, ಹನುಮಂತನ ಹೃದಯದಲ್ಲಿ ರಾಮನ ಮೇಲಿನ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಿರಲಿಲ್ಲ. ಹಾಗಾಗಿ ಆತ ನೆನಪಿಗೆ ಬಂದಾಗೆಲ್ಲ ಪದೇ ಪದೇ ಶ್ರೀರಾಮನ ದರ್ಶನಕ್ಕಾಗಿ ಅಯೋಧ್ಯೆಗೆ ತೆರಳುತ್ತಾ ಇದ್ದಾನಂತೆ. ಹಾಗಾಗಿ ಹನುಮಂತನು ಇಲ್ಲದ ಸಮಯವನ್ನು ನೋಡಿಕೊಂಡು ಸಮುದ್ರದ ಅಲೆಗಳು ಮತ್ತೆ ದೇವಾಲಯದ ಕಡೆಗೆ ನುಗ್ತಾ ಇದ್ವು. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಸಮುದ್ರ ರಾಜ ಮತ್ತೆ ಹನುಮಂತ ಇಲ್ಲದನ್ನು ನೋಡಿಕೊಂಡು ದೇವಸ್ಥಾನದ ಬಳಿಗೆ ಬರ್ತಾ ಇದ್ದ. ಸೊ ಇದರಿಂದ ಮತ್ತೆ ದೇವಾಲಯದ ರಕ್ಷಣೆಗೆ ತೊಂದರೆ ಉಂಟಾಗ್ತಾ ಇತ್ತು. ಅತ್ತ ಕಡೆ ಹನುಮಂತ ಮಧ್ಯೆ ಮಧ್ಯೆ ನೆನಪಾದಾಗೆಲ್ಲ ಶ್ರೀರಾಮ ದರ್ಶನಕ್ಕೆ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಸಮುದ್ರ ರಾಜ ಇತ್ತ ಕಡೆ ಜಗನ್ನಾಥನ ದರ್ಶನಕ್ಕೆ ಹಂಬಲಿಸಿ ಹತ್ರ ಬರ್ತಾ ಇದ್ದ. ಇದನ್ನು ಗಮನಿಸಿದ ಜಗನ್ನಾಥ ಮತ್ತೊಂದು ಬಾರಿ ಹನುಮಂತ ಬಂದಾಗ ಹೇಳಿಬಿಡ್ತಾನೆ, ಹನುಮಂತ, ನಿನ್ನ ಸೇವೆ ಇಲ್ಲಿ ನಿರಂತರವಾಗಿರಬೇಕು. ನೀನು ಅತ್ತ ಕಡೆ ಹೊರಟ್ರೆ ಇಲ್ಲಿ ಉಳಿದ ಭಕ್ತರಿಗೆ ಸಂಕಷ್ಟ ಆಗ್ತದೆ ಅಂತ. ಹಾಗಾಗಿ ನೀನು ನಿರಂತರವಾಗಿ ಇಲ್ಲಿಯೇ ಕರ್ತವ್ಯವನ್ನು ನಿರ್ವಹಿಸಲೇಬೇಕು ಅಂತ ಹೇಳಿಬಿಟ್ಟು ಹನುಮಂತನನ್ನು ತನ್ನ ಕರ್ತವ್ಯವನ್ನು ಸದಾ ನಿರ್ವಹಿಸುವ ನಿಟ್ಟಿನಲ್ಲಿ ದೈವಿಕವಾಗಿ ಸರಪಳಿಯಿಂದ ಬಂಧಿಸ್ತಾನೆ. ಹನುಮಂತ ಕೂಡ ಅಷ್ಟೇ ಪ್ರೀತಿಯಿಂದ ಭಕ್ತಿಯಿಂದ ವಿಧೇಯನಾಗಿ ಆ ದೈವಿಕ ಸರಪಳಿಯನ್ನು ಒಪ್ಪಿಕೊಳ್ತಾನೆ. ನಿಮಗೆ ಗೊತ್ತಿರಲಿ, ಇದು ಶಿಕ್ಷೆಯಲ್ಲ, ದೇವಾಲಯದ ರಕ್ಷಣೆಯ ಜವಾಬ್ದಾರಿಯ ಸಂಕೇತ ಅಂತ ಭಕ್ತರು ಅದನ್ನು ವಿವರಿಸ್ತಾರೆ. ಹಾಗಾಗಿಯೇ ಆಂಜನೇಯನಿಗೆ ಬೇಡಿ ಹನುಮಾನ್ ಎಂಬ ಹೆಸರು ಬಂದಿತು. ಒಡಿಯಾ ಭಾಷೆಯಲ್ಲಿ ಬೇಡಿ ಅಂತಂದರೆ ಸರಪಳಿ ಅಥವಾ ಬಂಧನ ಅಂತ ಅರ್ಥ. ನಿಮಗೆ ಗೊತ್ತಿರಲಿ, ಇಂದಿಗೂ ಪುರಿಯಲ್ಲಿ ಮುಖ್ಯ ಜಗನ್ನಾಥ ದೇವಸ್ಥಾನದ ಸಮೀಪದಲ್ಲೇ ಬೇಡಿ ಹನುಮಾನ್ ದೇವಸ್ಥಾನ ಕೂಡ ಇದೆ. ಅಲ್ಲಿರುವ ಹನುಮಂತನ ವಿಗ್ರಹವನ್ನು ಸರಪಳಿಯೊಂದಿಗೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಭಕ್ತರ ನಂಬಿಕೆಯ ಪ್ರಕಾರ ಬೇಡಿ ಹನುಮಂತನು ಇಂದಿಗೂ ಕೂಡ ಸಮುದ್ರದ ಅಲೆಗಳನ್ನು ನಿಯಂತ್ರಿಸಿ ಜಗನ್ನಾಥ ಕ್ಷೇತ್ರವನ್ನು ರಕ್ಷಿಸ್ತಾ ಇದ್ದಾನೆ. ಆದ್ದರಿಂದ ಅನೇಕ ಯಾತ್ರಿಕರು ಮೊದಲು ಬೇಡಿ ಹನುಮಂತನ ದರ್ಶನ ಪಡೆದು ಆನಂತರ ಜಗನ್ನಾಥನ ದರ್ಶನ ಮಾಡ್ತಾರೆ. ಒಂದು ವಿಷಯವನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಈ ಕತೆ ಯಾವುದೇ ರಾಮಾಯಣ ಅಥವಾ ಮಹಾಭಾರತದಂಥ ಪ್ರಾಚೀನ ಗ್ರಂಥಗಳಲ್ಲಿ ನೇರವಾಗಿ ಕಂಡುಬರೋದಿಲ್ಲ. ಇದು ಪುರಿಯ ಜಗನ್ನಾಥ ದೇವಾಲಯದ ಸ್ಥಳೀಯ ಸಂಪ್ರದಾಯ ಮತ್ತು ಜನಪದ ನಂಬಿಕೆಯಾಗಿ ಪ್ರಸಿದ್ಧವಾಗಿರುವಂಥದ್ದು. ಹನುಮಂತನನ್ನು ಪ್ರೀತಿಯ ಮತ್ತು ಜವಾಬ್ದಾರಿಯ ದೈವಿಕ ಸರಪಳಿಯಿಂದ ಬಂಧನದಲ್ಲಿಟ್ಟ ಪುರಿ ಜಗನ್ನಾಥ ಎನ್ನುವುದನ್ನು ಅಲ್ಲಿನ ಜನ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಹೇಳಿಕೊಳ್ತಾರೆ. ಈ ಕಥೆಯ ಸಂದೇಶ ಬಹಳ ಸುಂದರವಾಗಿದೆ ಅಂತ ಅಂದ್ಕೊಳ್ತೀನಿ.
ಕರ್ತವ್ಯವನ್ನು ಸಂಪೂರ್ಣ ನಿಷ್ಠೆಯಿಂದ ನಿರ್ವಹಿಸಬೇಕು. ದೇವರ ಸೇವೆಯಲ್ಲಿ ಜವಾಬ್ದಾರಿ, ಶಿಸ್ತು ಮತ್ತು ಸಮರ್ಪಣೆ ಅತ್ಯುನ್ನತ ಮೌಲ್ಯಗಳು. ರಾಮಭಕ್ತ ಹನುಮಂತನ ಸಮರ್ಪಣಾ ಮನೋಭಾವವನ್ನು ಈ ಕತೆ ಅತ್ಯಂತ ಸುಂದರವಾಗಿ ಪ್ರತಿಬಿಂಬಿಸ್ತದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ನಾಳೆ ಸಿಗ್ತೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.